ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಇವತ್ತು ಸಂಸತ್ ಭವನದಲ್ಲಿ ನಡೆದಂಥ ಘಟನೆಯೊಂದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಅಲ್ಲಾದಂಥ ಭದ್ರತಾ ಲೋಪ ಒಂದು ಕಡೆಯಾದರೆ ಆ ಕೃತ್ಯವನ್ನು ಎಸಗಿದವರ ಇಂಟೆನ್ಷನ್ ಏನಾಗಿತ್ತು, ಯಾಕಾಗಿ ಆ ಕೃತ್ಯವನ್ನು ಎಸಗಿದ್ರು, ಎಲ್ಲದರ ಬಗ್ಗೆ ಚರ್ಚೆ ಶುರುವಾಗಿದೆ. ಪ್ರಜಾಪ್ರಭುತ್ವದ ದೇಗುಲದಲ್ಲಿ ಗಂಭೀರ ಭದ್ರತಾ ಲೋಪ ಆಗಿದೆ. ಇವತ್ತು 6 ಮಂದಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ. ಅದರಲ್ಲಿ 4 ಮಂದಿ ಅರೆಸ್ಟ್ ಆಗಿದ್ದಾರೆ. ವಿಸಿಟರ್ಸ್ ನೆಪದಲ್ಲಿ ಆತಂಕ ಸೃಷ್ಟಿಸಿದ್ದಾರೆ. ಆಗಂತುಕರು ಘೋಷಣೆ ಕೂಗಿ ಸ್ಮೋಕ್ ಬಾಂಬ್ ಎಸೆದು ರಂಪಾಟ ಮಾಡಿದ್ದಾರೆ. ದಾಳಿಕೋರರ ಉದ್ದೇಶದ ಬಗ್ಗೆ ಹಲವು ಊಹಾಪೋಹಗಳಿದ್ದಾವೆ. ಘಟನೆಯ ತನಿಖೆಯೂ ಕೂಡ ಚುರುಕಾಗಿದೆ. 4 ಮಂದಿ ಅರೆಸ್ಟ್ ಆಗಿದ್ರೆ 2 ಎಸ್ಕೇಪ್ ಆಗಿದ್ದಾರೆ. ಬಂಧಿತರಲ್ಲಿ ಒಬ್ಬ ಕರ್ನಾಟಕದ ಮೈಸೂರಿನವನು ಅನ್ನೋದು ಕೂಡ ಗಮನಿಸಬೇಕಾದಂಥ ವಿಚಾರ. ನೋಡ್ತಾ ಇದ್ದೀರಿ ಆ ಘಟನೆಯ ದೃಶ್ಯಗಳನ್ನು. ಫಸ್ಟ್ ವಿಜುವಲ್, ಈ ದೃಶ್ಯ ಏನು ನೋಡ್ತಾ ಇದ್ದೀರಿ, ವೀಕ್ಷಕರ ಗ್ಯಾಲರಿಯಲ್ಲಿ ಬಂದು ಕೂತಿದ್ರು 2. ವೀಕ್ಷಕರ ಗ್ಯಾಲರಿಯಲ್ಲಿ ಕೂತಿದ್ದಂಥ ಆ 2 ಅದರಲ್ಲಿ ಒಬ್ಬ ಏಕಾಏಕಿ ಜಂಪ್ ಮಾಡ್ತಾನೆ. ಕಲಾಪ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಮೇಲ್ಭಾಗದಿಂದ ಸಂಸದರು ಕೂತಿರುವಂಥ ಜಾಗಕ್ಕೆ ಜಂಪ್ ಮಾಡ್ತಾನೆ. ಜಂಪ್ ಮಾಡಿ ಆತ ಮುಂದಕ್ಕೆ ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ಎಲ್ಲಿಗೆ ಅಂತಂದ್ರೆ ಸ್ಪೀಕರ್ ಪೀಠದ ಬಳಿಗೆ, ಸಭಾಧ್ಯಕ್ಷರ ಪೀಠದ ಬಳಿಗೆ ನುಗ್ಗೋ ಪ್ರಯತ್ನವನ್ನು ಮಾಡ್ತಾನೆ. ಆ ದೃಶ್ಯವನ್ನ ಕೂಡ ನೀವು ಇದರಲ್ಲಿ ಗಮನಿಸಬಹುದು. ತಪ್ಪಿಸಿಕೊಂಡು ಆತ ಮುಂದಕ್ಕೆ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ಆ ಸಂದರ್ಭದಲ್ಲಿ ಸಂಸದರು ಮುಂದೆ ಬರ್ತಾರೆ. ಅಲ್ಲಿದ್ದಂಥ ಸಂಸದರು ಆತನನ್ನು ಹಿಡಿತಾರೆ. ಹಿಡಿದು ಮಾರ್ಷಲ್ಗಳ ಕೈಗೆ ಒಪ್ಪಿಸ್ತಾರೆ. ಇನ್ನೊಬ್ಬ ವ್ಯಕ್ತಿಯು ಕೂಡ ಇದೇ ಸಂದರ್ಭದಲ್ಲಿ ಜಂಪ್ ಮಾಡ್ತಾನೆ. 2 ಆತನನ್ನು ತಕ್ಷಣವೇ ಹಿಡಿಯಲಾಗುತ್ತೆ. ಇನ್ನೊಬ್ಬ ತಪ್ಪಿಸ್ಕೊಂಡು ಮುಂದಕ್ಕೆ ಬರುವಂಥ ಪ್ರಯತ್ನವನ್ನು ಮಾಡ್ತಾನೆ. ನೋಡ್ತಾ ಇದ್ದೀರಿ. ನಂತರ ತನ್ನ ಶೂ ಅಲ್ಲಿ ಅಡಗಿಸಿಟ್ಟಿದ್ದಂಥ ಸ್ಮೋಕ್ ಬಾಂಬ್, ಅಂದ್ರೆ ಹೊಗೆ ಉಗುಳುವಂಥ ಆ ಬಾಂಬನ್ನು ಆತ ಅದನ್ನ ಸ್ಫೋಟಿಸ್ತಾನೆ. ಅಲ್ಲಿ ಸಂಸತ್ತಲ್ಲಿ ಒಂದು ರೀತಿ ಗಲಿಬಿಲಿ, ಗದ್ದಲ, ಏನಾಗ್ತಿದೆ ಅನ್ನುವಂಥ ಪರಿಸ್ಥಿತಿ, ಒಂಥರ ಸ್ಮೆಲ್ ಬರುತ್ತೆ. ಸಂಸದರೆಲ್ಲ ಆತಂಕಕ್ಕೊಳಗಾಗ್ತಾರೆ. ಈ ಶಾರ್ಟ್ ಸರ್ಕ್ಯೂಟ್ ರೀತಿಯ ಸ್ಮೆಲ್ ಬಂತು ಅಂತ ಸಂಸದರು ಹೇಳ್ತಾರೆ. ಸೊ ಒಂದು ರೀತಿ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಈ ರೀತಿ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗೋದಕ್ಕೆ ಕಾರಣ ಇದೆ. ಆ ಕಾರಣ ಯಾವುದು ಅಂತಂದರೆ 22 ವರ್ಷದ ಹಿಂದೆ ಸಂಸತ್ ಭವನದ ಮೇಲೆ ದಾಳಿಯಾದಂಥ ದಿನ ಡಿಸೆಂಬರ್ 13. ಇದೇ ದಿನ ಸಂಸತ್ ಭವನದ ಮೇಲೆ ಭಯೋತ್ಪಾದಕರು ದಾಳಿ ಮಾಡಿದರು. ಲಷ್ಕರ್ ಎ ತಯ್ಯಬಾ ಮತ್ತು ಜೈಷೆ ಮೊಹಮ್ಮದ್ ಈ ಸಂಘಟನೆಯ ಉಗ್ರರು ದಾಳಿ ಮಾಡಿದ್ರು. ಉಗ್ರರು ಸೇರಿ ಒಟ್ಟು 9 ಮಂದಿ ಸಾವನ್ನಪ್ಪಿದ್ರು. ಅದರಲ್ಲಿ ನಮ್ಮ ಭದ್ರತಾ ಪಡೆಯ 4 ಮಂದಿ ಹುತಾತ್ಮರಾಗಿದ್ರು. ಸೊ ಆ ಘಟನೆಯ ದಿನ ಇವತ್ತು. ಆ ಕಾರಣಕ್ಕಾಗಿ ಸಂಸದರು ಆತಂಕಕ್ಕೊಳಗಾದರು. लोगों के लिए भी है। गिर गया? सभा की कार्यवाही 2 बजे तक स्थगित की जाती है। क्षेत्रों में रहने वाली लोगों के लिए भी है। गिर गया? सभा की कार्यवाही 2 बजे तक स्थगित की जाती है। ಸಂಸದರು ಪ್ಯಾನಿಕ್ ಆದ್ರು ಅನ್ನೋದನ್ನ ನಾನು ಈಗಾಗಲೇ ಹೇಳಿದೆ. ಈ ದೃಶ್ಯ ನೋಡಿದ್ರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದ್ರೆ ಸಂಸತ್ನ ಸದಸ್ಯರೊಬ್ಬರು ಎದ್ದು ನಿಂತು ಮಾತನಾಡ್ತಾ ಇರ್ತಾರೆ. ಸ್ಪೀಕರ್ ಪೀಠದಲ್ಲಿ ಸ್ಪೀಕರ್ ಇರಲಿಲ್ಲ, ಬದಲಾಗಿ ರಾಜೇಂದ್ರ ಅಗರ್ವಾಲ್ ಅವರು ಸ್ಪೀಕರ್ ಪೀಠದಲ್ಲಿದ್ರು. ಈ ವೇಳೆ ಯಾರೋ ಬಿದ್ದ ಸೌಂಡ್ ಆಗುತ್ತೆ. ಆಗ ಅಲ್ಲಿನ ಮಾತುಕತೆಯನ್ನ ನೀವು ನೋಡ್ತಾ ಇದ್ದೀರಿ. ಯಾರಾದ್ರೂ ಬಿದ್ರ ಅಂತ ಪ್ರಶ್ನೆ ಕೇಳ್ತಾರೆ. ಅದೇ ಸಂದರ್ಭದಲ್ಲಿ ಪಕಡೋ ಅಂದ್ರೆ ಹಿಡೀರಿ ಅನ್ನೋ ಮಾತುಕತೆಯು ಕೂಡ ಅಲ್ಲಿ ದಾಖಲಾಗಿದೆ. ಇದು ಸಂಸತ್ ಟಿವಿಯಲ್ಲಿ ದಾಖಲಾಗಿರುವಂಥ ಫುಟೇಜ್ ಇದು. ನೋಡ್ತಾ ಇದ್ದೀರಿ. ಎಷ್ಟೊಂದು ಗಲಿಬಿಲಿ ಆಗುತ್ತೆ ಆ ಸಂದರ್ಭದಲ್ಲಿ. ತಕ್ಷಣವೇ ಸ್ಪೀಕರ್ ಪೀಠದಲ್ಲಿದ್ದಂಥ ಅಗರ್ವಾಲ್
ಸೆಷನ್ ಅನ್ನ ಅಂದ್ರೆ ಕಲಾಪವನ್ನ ಮಧ್ಯಾಹ್ನ 2 ಗಂಟೆಗೆ ಮುಂದೂಡ್ತಾರೆ. ಇದು ಆ ಇನ್ಸಿಡೆಂಟು. ಎಸ್, ಈ ದೃಶ್ಯ ಏನ್ ನೋಡ್ತಾ ಇದ್ದೀರಿ, ಇದು ಆ ಆಗಂತುಕ ಯಾರು ಬಂದಿದ್ದ ಆತನಿಗೆ ತದುಕ್ತಾ ಇರೋದು. ಸಂಸದರೆಲ್ಲ ಸೇರ್ಕೊಂಡು ತದುಕ್ತಾ ಇದ್ದಾರೆ, ನೋಡ್ತಾ ಇದ್ದೀರಿ. ಅಂದ್ರೆ ಸಂಸದರ ಆತಂಕ ಯಾವ ರೀತಿ ಇತ್ತು ಅನ್ನೋದು ಕೂಡ ಗೊತ್ತಾಗುತ್ತೆ. ಹಿಡ್ಕೊಂಡು ತದುಕ್ತಾ ಇದ್ದಾರೆ, ಥಳಿಸ್ತಾ ಇದ್ದಾರೆ ಹಿಡ್ಕೊಂಡು ಒಬ್ಬ ಯುವಕನಿಗೆ ಎಲ್ಲ ಸಂಸದರು. ಆ ದೃಶ್ಯವನ್ನ ಕೂಡ ನೀವು ಗಮನಿಸಬಹುದು. ಆತಂಕ ಅದೇ ಸಂದರ್ಭದಲ್ಲಿ ಆತ ತನ್ನ ಶೂ ಅಲ್ಲಿದ್ದಂಥ ಸ್ಮೋಕ್ ಬಾಂಬ್ ಅನ್ನು ಓಪನ್ ಮಾಡ್ತಾನೆ. ನೋಡ್ತಾ ಇದ್ದೀರಿ, ಸಂಸದರು ಹಿಡ್ಕೊಂಡು ತದುಕ್ತಾ ಇದ್ದಾರೆ, ಥಳಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆ ಬಣ್ಣದ ಹೊಗೆ ಕಾಣಿಸುತ್ತೆ. ಅಂದ್ರೆ ಆತನಿಗೆ ಹಿಡ್ಕೊಂಡು ಬಡಿತಾ ಇದ್ರು ಕೂಡ ಆತನ ಇಂಟೆನ್ಷನ್ ಏನಿತ್ತು, ಏನು ಮಾಡಬೇಕು ಅಂತ ಆತ ಬಂದಿದ್ನೋ ಅದನ್ನು ಮಾಡ್ತಾನೆ ಆತ. ನೋಡಬಹುದು ಈ ದೃಶ್ಯದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆ ಬಣ್ಣದ ಹೊಗೆ ಕಾಣಿಸುತ್ತೆ ಸಂಸದರು ತದುಕ್ತಾ ಇದ್ದಂಥ ಸಂದರ್ಭದಲ್ಲಿ. ಇನ್ನೊಂದು ದೃಶ್ಯ ನೋಡ್ತಾ ಇದ್ದೀರಿ, ಅದು ನೀವು ಗಮನಿಸಿದಂತ ದೃಶ್ಯ ಕಲಾಪದಲ್ಲಿ ಅಥವಾ ಸಂಸತ್ನ ಒಳಭಾಗದಲ್ಲಿ. ಇದು ಸಂಸತ್ನ ಹೊರಭಾಗ. ಇಲ್ಲೂ ಕೂಡ ಮತ್ತಿಬ್ಬರು ಅದೇ ರೀತಿ ಸ್ಮೋಕ್ ಬಾಂಬ್ ಅನ್ನ ಅಲ್ಲಿ ಸ್ಫೋಟಿಸ್ತಾರೆ ಮತ್ತು ಘೋಷಣೆಗಳನ್ನು ಕೂಗ್ತಾರೆ. ಗಮನಿಸ್ತಾ ಇದ್ದೀರಿ, ಆ ಹೊಗೆ ಹಳದಿ ಬಣ್ಣದ ಹೊಗೆ ನೀವು ನೋಡ್ತಾ ಇದ್ದೀರಿ. ಜೊತೆಗೆ ಘೋಷಣೆಯನ್ನ ಕೂಡ ಕೂಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಘೋಷಣೆ ಏನು ಅದನ್ನೊಮ್ಮೆ ನೋಡ್ಬಿಡೋಣ. ನಮಗೆ ಅವರ ಉದ್ದೇಶದ ಬಗ್ಗೆ ಒಂದು ಸ್ಪಷ್ಟತೆ ಸಿಕ್ಬಿಡುತ್ತೆ. ಅದರಲ್ಲಿ ಮಹಿಳೆಯೊಬ್ಬರು ಆ ಘೋಷಣೆಯನ್ನ ಕೂಗ್ತಾರೆ. ಎಸ್, ಇದೆ ನೀಲಂ ಕೌರ್ घोषणे ಕೂಗ್ತಾ ಇರೋದು ನೋಡ್ತಾ ಇದ್ದೀವಿ. जो हमारी भारत सरकार है, जो हम पे ये अत्याचार हो रहे हैं, हम अपने हकों की जो बात करते हैं, लाठी चार्ज करके हमको अंदर डाला जाता है, टॉर्चर किया जाता है, तो हमारे पास कोई माध्यम नहीं। कोई डायरेक्ट वजह है, कोई वजह है किसी संगठन से हैं आप? नहीं, हम किसी संगठन से नहीं है, आम जनता है, स्टूडेंट है हम, क्योंकि हम बेरोजगार हैं। हमारे माता पिता इतना काम करते हैं, मजदूर, किसान, छोटे व्यापारी, दुकानदार, लेकिन किसी की बात नहीं सुनी जाती। ये हर जगह हमारी आवाज को दबाने की कोशिश करते हैं। ये तानाशाही नहीं चलेगी, तानाशाही बंद करो, तानाशाही बंद करो, तानाशाही नहीं चलेगी। भारत माता की जय। आपका ನೋಡ್ತಾ ಇದ್ದೀರಿ, ನೀಲಂ ಕೌರ್ ಅನ್ನುವಂಥ ಮಹಿಳೆ, 42 ವರ್ಷ ಅವರಿಗೆ. ಅವ್ರು ಹೇಳ್ತಿದ್ದಾರೆ ನಾನು ವಿದ್ಯಾರ್ಥಿ ಅಂತ. ನಾನು ವಿದ್ಯಾರ್ಥಿ ಮತ್ತು ನಮ್ಮ ಧ್ವನಿಯನ್ನ ಉಡುಗಿಸುವಂತ ಕೆಲಸ ಆಗ್ತಾ ಇದೆ. ಎಲ್ಲ ಕಡೆ ನಮಗೆ ಅನ್ಯಾಯ ಆಗ್ತಾ ಇದೆ, ಅಂದ್ರೆ ಅನ್ಯಾಯ ಆಗ್ತಾ ಇದೆ ನಮಗೆ. ತಾನಾಶಾಹಿ ನಹಿ ಚಲೇಗಿ ಅಂದ್ರೆ ಸರ್ವಾಧಿಕಾರ ನಡೆಯಲ್ಲ ಅಂತ ಘೋಷಣೆ ಕೂಗ್ತಾ ಇದ್ದಾರೆ. ಸರ್ವಾಧಿಕಾರ ನಡೆಯೋದಿಲ್ಲ, ಎಲ್ಲ ಕಡೆ ಅನ್ಯಾಯಗಳಾಗ್ತಿದೆ. ಆ ಅತ್ಯಾಚಾರವನ್ನಂತ ಶಬ್ದ ಏನು ಬಳಸ್ತಾರೆ ಹಿಂದಿಯಲ್ಲಿ, ಅವರು ಬಳಸ್ತಾ ಇರೋದು ಅನ್ಯಾಯ ಆಗಿದೆ, ಅನ್ಯಾಯ ಆಗ್ತಿದೆ ಅನ್ನೋ ರೀತಿಯಲ್ಲಿ. ಜೊತೆಗೆ ರೈತರು, ವ್ಯಾಪಾರಿಗಳು, ನಮಗೆಲ್ಲರಿಗೂ ಕೂಡ ಅನ್ಯಾಯ ಆಗ್ತಿದೆ. ನಾನು ವಿದ್ಯಾರ್ಥಿ, ನಾವು ಯಾವುದೇ ಸಂಘಟನೆಯ ಜೊತೆಗೆ ಜೋಡಿಸಿಕೊಂಡವರಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಘಟನೆ ಬಗ್ಗೆ ಸಂಸದರು ಮಾತನಾಡಿದ್ದಾರೆ. ಏನಾಯ್ತು ಅನ್ನೋದಕ್ಕೆ ಸಂಬಂಧಿಸಿದಂತೆ ಅದನ್ನೊಮ್ಮೆ ನೋಡ್ಬಿಡೋಣ. Suddenly two people from the visitors galley jumped into the house. They had canisters in their hand. These canisters were emitting yellow smoke. One was attempting to run towards the speaker's chair. He was overpowered by members, and I do not know, they were shouting some slogans which I couldn't make about. But the fact that there were two people who could come into the visitors galley with canisters which could emit smoke, this smoke could have been toxic, it could have been poisonous, or it could have even been smoke bombs, we do not know. But it emitted an yellow smoke, and this is a serious breach of security, especially on 13th of December, the day in which Parliament was attacked in 2001. How much would have been the age? 20 and 30, young men wearing jeans.
आते हैं, विजिटर्स हो चाहे रिपोर्टर्स हो, बिकॉज वी डोंट नो कि किसी के टैग्स नहीं है रिपोर्टर्स के, सो एवरीबडी इज लाइक एक दूसरे से टकराते हुए जाते हैं. तो आई थिंक सो गवर्नमेंट को ध्यान देना चाहिए. आई थिंक इट्स अ कंप्लीट सिक्योरिटी लैप्स एंड कुछ भी हो सकता था हाउस के अंदर. एंड मोरओवर जहाँ पे हम खड़े हैं यहाँ पे प्रॉपर वॉच भी नहीं है, एमपीसी कोई सदन के अंदर ಸರ್ ಏನಾಯ್ತು ಅಲ್ಲಿ और हाथ ಅಂದ್ರೆ ಆರಂಭ ಹೇಗಾಯ್ತು, ಆ ವ್ಯಕ್ತಿ ಯಾರು, ನೀವು ಬಂದಂತ ಅವನು ಹೀಗೆ ಅಟ್ಯಾಕ್ ಮಾಡಿದಂತ ಸಂದರ್ಭದಲ್ಲಿ ನಿಮ್ಮ ಮನಸ್ಥಿತಿ ಎಲ್ಲ ಹೇಗಿತ್ತು ಸಂಸದರದು ಅಂತ? ಇವತ್ತು ಒಂದು 12:50 ಸಂಸತ್ತಲ್ಲಿ ಸನ್ಮಾನ್ಯ ರೈಲ್ವೆ ಮಂತ್ರಿಗಳು ಇನ್ನೂ ಅನೇಕ ಮಂತ್ರಿಗಳು ಇದ್ದಂಥ ಸಂದರ್ಭದಲ್ಲಿ ಸಂಸದರ ಪ್ರಶ್ನೆಗಳೇನಿತ್ತು ಅದರ ಉತ್ತರಿಸದ ಸಂದರ್ಭದಲ್ಲಿ ನಮ್ಮಲ್ಲಿ ಹಿಂದೆಯಿಂದ ಸಂಸದರ ಸೌಂಡು ಸ್ವಲ್ಪ ಜೋರಾಗಿ ಕೇಳಿಬಂತು. ಏನಂತ ನೋಡಿದ ತಕ್ಷಣವೇ ನಮ್ಮಲ್ಲಿ ಯಾರೋ ಇಬ್ಬರು ಅಪರಿಚಿತರು ಪ್ರೇಕ್ಷಕರ ಗ್ಯಾಲರಿಯಿಂದ ಜಿಗಿತಾ ಇದ್ದಿದ್ದಂತ ನಾನು ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿಗೆ ತಕ್ಷಣವೇ ಓಡೋಗಂಥ ಪ್ರಯತ್ನ ಮಾಡಿದಾಗ ಹಿಂದೆ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು, ಒಬ್ಬನ ಜಿಗಿದಂಥ ಜಾಗದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಮತ್ತು ಒಂದು 4-5 ಜನ ಎಂಪಿಗಳಿದ್ರು. ಅವನ್ನ ಹಿಡಿಯೋಂಥ ಪ್ರಯತ್ನ ಮಾಡ್ತಾಯಿದ್ರು. ಅವನ ಅಷ್ಟರೊಳಗಡೆ ಅವನು ಈ ಸ್ಮೋಕ್ ಬಾಂಬ್ ಏನಿದೆ ಅದನ್ನು ಇದು ಮಾಡಿದ್ದ, ಅದನ್ನು ಓಪನ್ ಮಾಡಿಬಿಟ್ಟಿದ್ದ. ಇನ್ನೊಬ್ಬ ಏನು ಮಾಡ್ತಾ ಇದ್ದಂದರೆ ಸ್ಪೀಕರ್ ಚೇರ್ ಕಡೆ ಟೇಬಲ್ಗಳ ಮೇಲೆ ಬರ್ತಾ ಇದ್ದ. ಬಂದದ್ದ ಸಂದರ್ಭದಲ್ಲಿ ಅವನ್ನ ಅಡ್ಡ ಹಾಕಿ ಮುಂದೆ ಹೋಗದೆ ಇರ್ತಕ್ಕಂಥ ರೀತಿಯಲ್ಲಿ ತಡಿಬೇಕು ಅಂತೇಳಿ ನಾವು ಮುಂದೆ ಹೋಗೋಂಥ ಸರ್ ನಮಗೂ ಒಂಥರ ಇಂಟರ್ನಲ್ ಆತಂಕ ಆಯಿತು. ಅವನು ಜರ್ಕಿನ್ ಹಾಕಿದ, ಅವನ ಹತ್ರ ಬಾಂಬ್ ಇದೆಯೋ ಏನಿದೆಯೋ, ಇದನ್ನು ಏನೇ ಇದ್ರೂ ದೇಶ ಉಳಿದಂಥ ಸಂಸದರ ರಕ್ಷಣೆ ಮಾಡೋಂಥದ್ದು ನಮ್ಮ ಕರ್ತವ್ಯ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ನಮ್ಮ ಜೊತೆಯಲ್ಲಿ ಇನ್ನೂ ಹನುಮಾನ್ ಇರ್ಬೋದು, ನಮ್ಮ ಗೋರಂಟ್ಲ ಮಾಧವ್ ಇರ್ಬೋದು, ಒಂದಷ್ಟು ಜನ ಎಂಪಿಗಳೆಲ್ಲ ಹೋಗಿ ಅವನ್ನ ಹಿಡಿಯೋಂಥ ಪ್ರಯತ್ನ ಮಾಡಿದಾಗ ಅವನು ಶಿವ್ ಬಿಚ್ಚಿ ಅದರೊಳಗಡೆ ಇದ್ದಂಥ ಪೇಪರಲ್ಲಿ ಸುತ್ತಿದ್ದಂಥ ಏನು ಸ್ಮೋಕ್ ಬಾಂಬ್ ಇದೆ ಅದನ್ನು ಓಪನ್ ಮಾಡಿ ಅದನ್ನು ಡಿಸ್ಕ್ಲೋಸ್ ಮಾಡಿಬಿಟ್ಟು. ಅದು ಶೂ ಅಲ್ಲಿ ಯಾವ ತರ ಅಂತ, ಯಾಕಂದ್ರೆ ಸಾಮಾನ್ಯವಾಗಿ ಶೂ ಅಲ್ಲಿ ನೀವು ಯಾಕಂದ್ರೆ ಅವ್ನು ಯೂಸ್ ಮಾಡಿರ್ತಕ್ಕಂಥ ಸ್ಮೋಕ್ ಬಾಂಬ್ ಇಷ್ಟಿದೆ, ಇಷ್ಟು ದಪ್ಪ ಇರುವಂಥದ್ದು, ಮತ್ತೆ 3-4 ಇಂಚುಗಳಷ್ಟು ದೊಡ್ಡದಿದೆ. ಅದನ್ನ ಹೇಗೆ ತಗೊಂಡು ಬಂದ ಅಂತ ಅವರು ಅದಕ್ಕಂತಾನೆ ಶೂ ದೊಡ್ಡದಾಗಿರ್ತಕ್ಕಂಥ ಶೂ ಹಾಕಿದ್ದಾನೆ. ಹೊಸ ಶೂ ಅವನು ಹಾಕಿರ್ತಕ್ಕಂಥದ್ದು ಹೊಸ ಶೂ ಹಾಕಿ ಅದಕ್ಕೆ ಒಂದು 10 ಲೇಯರ್ ಪೇಪರ್ ಸುತ್ತಿದ್ದಾನೆ. 10 ಲೇಯರ್ ಪೇಪರ್ ಸುತ್ತಿ ಅದು ಯಾವುದೇ ರೀತಿಯಾದ ಮೆಟಲ್ ಡಿಟೆಕ್ಟಲ್ಲಿ ಅದು ಬರದೇ ಇರ್ತಕ್ಕಂಥ ರೀತಿಯಲ್ಲಿ ಅದನ್ನು ಯಾವ ರೀತಿ ಇದು ಮಾಡ್ಕೊಬೇಕು. ಯಾಕಂದರೆ ಅವನು ಇದನ್ನೆಲ್ಲ ನೋಡ್ತಾ ಇದ್ದಾಗ ಇದನ್ನೆಲ್ಲ ಮಾಡ್ಕೊಂಬಂದಿದ್ದಾನೆ ಅಂದರೆ ಅವನು ಯಾವುದೋ ಇಲ್ಲ ನಕ್ಸಲ್ಲೋ ಇಲ್ಲಾಂದ್ರೆ ಉಗ್ರಗಾಮಿಗಳಿಗೋ ಯಾವುದೋ ಸಂಘಟನೆಗೆ ಸೇರಿರ್ತಕ್ಕಂಥವ್ನು ಇದ್ದಾನೆ. ಹಂಗಿರ್ತಕ್ಕಂಥ ರೀತಿಯಲ್ಲಿ ಇವ್ರಿಗೆಲ್ಲ ಟೋಟಲಿ ಮೊದಲೇ ಟ್ರೈನಿಂಗ್ ಏನೋ ಕೊಟ್ಟಿದ್ದಾರೆ ಏನೋ ಅನಿಸುತ್ತೆ. ಹಂಗಿರ್ತಕ್ಕಂಥ ಅದನ್ನು ತಗೊಂಬತ್ತಾ ಇದ್ದ ಅವನು ಶೂ ಬಿಚ್ಚಿ ಕಾಲಿಂದ ಕೈಯಲ್ಲಿ ಇಟ್ಕೊಂಡು ಅದನ್ನು ಎತ್ತಿ ಅದನ್ನು ಓಪನ್ ಮಾಡಿದ ತಕ್ಷಣ ಅವನ್ನ ಹೋಗಿ ಆ ಏನು ಸ್ಮೋಕ್ ಬಾಂಬ್ ಇತ್ತು ಅದನ್ನು ನಾವು ಕಿತ್ತು ನಮ್ಮ ಸೆಕ್ಯೂರಿಟಿ ಕೈ ಕೊಟ್ಟು ಅದನ್ನು ಹೊರಗಡೆ ತಗೊಂಡೋಗ್ರಿ ಅಂತ ಹೇಳಿ, ಯಾಕಂದರೆ ಯೆಲ್ಲೋ ಕಲರ್ ಸ್ಮೋಕ್ ಬರ್ತಾ ಇತ್ತು, ಅದನ್ನು ಹೊರಗಡೆ ತಗೊಂಡೋಗ್ರಿ ಅಂತೇಳಿ ಅವನ್ನ ಹಿಡಿದು ನಾವು ಸೆಕ್ಯೂರಿಟಿಗೆ ಒಪ್ಪಿದಂಥ ಸಂದರ್ಭದಲ್ಲಿ ನಮಗೂ ಆತಂಕ ಇತ್ತು. ಏನಿದೆ, ಏನು ಇಟ್ಕೊಂಬಂದಿದ್ದಾನೆ, ಏನಾಗುತ್ತೋ, ಏನೇ ಇದ್ರೂ ನಮ್ಮ ಪಾರ್ಲಿಮೆಂಟ್ ಒಳಗಡೆ ಇದ್ದಾಗ ಅವನ್ನೇನು ನಾವೇನು ಇದು ಮಾಡೋಕ್ಕಾಗುತ್ತೆ, ಅವ್ನು ಯಾವ ರೀತಿ ಟ್ರೀಟ್ ಮಾಡಬೇಕು ಅದನ್ನು ಟ್ರೀಟ್ ಮಾಡಿ ನಾವು ಹೊರಗಡೆ ನಾವು ಸೆಕ್ಯೂರಿಟಿಗೆ ಮತ್ತು ಮಾರ್ಷಲ್ಗಳಿಗೆ ಒಪ್ಪಿಸಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಾಗ ಅವನು ಏನು ಘೋಷಣೆ ಇತ್ತು ಸರ್ವಾಧಿಕಾರನ ಚಲ್ತಾ ಇದನ್ನೆಲ್ಲ ಹೇಳ್ತಾ ಇದ್ದ. ಇದನ್ನೆಲ್ಲ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಏನು ಪಬ್ಲಿಸಿಟಿ ಇದೆ, ಪಾಪ್ಯುಲಾರಿಟಿ ಇದೆ, ಇದನ್ನು ಯಾರು ಸಹಿಸೋಕ್ಕಾಗ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಏನು ಜಮ್ಮು ಕಾಶ್ಮೀರದ ವಿಷಯದಲ್ಲಿ ಅಲ್ಲಿ ಚುನಾವಣೆ ಮಾಡಬೇಕು, ಅಲ್ಲಿ ಡಿಲಿಮಿಟೇಷನ್ ಮಾಡಬೇಕು, ಅಲ್ಲಿ ಹೆಣ್ಮಕ್ಳಿಗೆ ರಿಸರ್ವೇಷನ್ ಸಿಗಬೇಕು, ಅಲ್ಲಿ ಇರ್ತಕ್ಕಂಥ ಜನಕ್ಕೆ ಸಾಮಾನ್ಯ ಜನರಂತೆ ಬದುಕೋ ನಿಟ್ಟಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಆರ್ಟಿಕಲ್ 370 ಏನು ರದ್ದು ಮಾಡಿ ಇವತ್ತು ಯಾವ ರೀತಿ ಜೀವನ ಮಾಡ್ತಾ ಇದ್ದಾರೆ, ಇದಕ್ಕೆ ಅವ್ರಿಗೆ ಇನ್ನು ಈ ದಾಳಿ ಮಾಡಿದವರು ಅಥವಾ ಈ ಆರೋಪಿಗಳ ಉದ್ದೇಶ ಏನಾಗಿತ್ತು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಬಟ್ ಈ ಹಂತದ ಅಥವಾ ಪ್ರಾಥಮಿಕ ಮೇಲ್ನೋಟಕ್ಕೆ ಗಮನಿಸಿದರೆ ಅವರ ಉದ್ದೇಶದ ಬಗ್ಗೆ ಸ್ಪಷ್ಟತೆ ಕಾಣಿಸ್ತಾ ಇಲ್ಲ. ದಾಳಿಕೋರರ ಉದ್ದೇಶ ಅಸ್ಪಷ್ಟವಾದಂಗಿದೆ, ಗೊಂದಲ ಕೂಡ ವ್ಯಕ್ತವಾಗ್ತಾ ಇದೆ. ಆದರೆ ಈ 4 ಮಂದಿ ಮತ್ತು ಇನ್ನಿಬ್ಬರು ಎಸ್ಕೇಪ್ ಆದವರು, ಇವರು ಪರಸ್ಪರ ಪರಿಚಿತರು ಅನ್ನೋದು ಮೇಲ್ನೋಟಕ್ಕೆ ಅಥವಾ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಒಂದು ಅನುಮಾನ ಮೂಡ್ತಾ ಇರೋದು, ಈ 4 ಜನ ಈಗ ಸಿಕ್ಕಾಕೊಂಡಿರೋರು ಸಡನ್ ಕ್ರಾಂತಿಯ ಹುಚ್ಚು ನೆತ್ತಿಗೇರಿ ಈ ಕೃತ್ಯವನ್ನು ಎಸಗಿದ್ರ ಅಂತ. ಕೆಲವರಿಗೆ ಈ ಸಡನ್ ಕ್ರಾಂತಿಯ ಹುಚ್ಚು ತಲೆಗೆ ಇರುತ್ತೆ. ಯಾವುದೋ ಸಿನಿಮಾ ನೋಡಿರ್ತಾರೆ, ದೇಶದಲ್ಲಿ ಇವತ್ತಿಂದ ನಾಳೆಗೆ ಎಲ್ಲ ಬದಲಾಯಿಸಿಬಿಡ್ತೀವಿ ಅನ್ನೋ ಭ್ರಮೆ ತಲೆಗೆ ಆವರಿಸಿಕೊಂಡಿರುತ್ತೆ. ಅದಕ್ಕಾಗಿ ಈ ರೀತಿಯ ಕೃತ್ಯ ಏನಾದರೂ ಎಸಗಿದ್ರಾ ಅನ್ನೋ ಸಂಶಯ ಸಹಜವಾಗಿ ಮೂಡುತ್ತೆ. ಸಂಸತ್ ಮೇಲಿನ ಭಯೋತ್ಪಾದನಾ ದಾಳಿಯ ದಿನವೇ ಈ ಕೃತ್ಯ ಎಸಗಿದ್ದಾರೆ. ಸೊ ಇದು ಬಹಳ ಆತಂಕಕಾರಿ. ಯಾಕಂತಂದರೆ ಸಂಸತ್ ಮೇಲೆ ಭಯೋತ್ಪಾದಕರ ದಾಳಿಯಾಗಿದ್ದು ಇಡೀ ಭಾರತದ ಅಸ್ಮಿತೆಯ ಮೇಲಾದಂಥ ದಾಳಿ.
ಆ ದಿನವನ್ನೇ ಇವರು ಸೆಲೆಕ್ಟ್ ಮಾಡಿದ್ದಾರೆ ಅಂತಂದರೆ ಇವರಿಗೆ ಬೇರೆ ಏನಾದರೂ ಸಂಪರ್ಕಗಳಿದಾವ? ಈ 4 ಮಂದಿಗೆ ಇರಬಹುದಾದಂಥ ಸಂಪರ್ಕ ಯಾವುದು? ಇದರ ಬಗ್ಗೆಯೂ ಕೂಡ ತನಿಖೆ ಶುರುವಾಗಿದೆ. ಯಾಕಂತಂದರೆ ಆ ದಿನವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಜೊತೆಗೆ ಈ ಭದ್ರತೆಯನ್ನು ಭೇದಿಸಿ ಅಥವಾ ಇಷ್ಟು ಹಂತದ ಭದ್ರತೆ ಇದ್ದರೂ ಕೂಡ ಅದರ ಸ್ಪಷ್ಟ ಅರಿವಿದ್ದವರೇ ಈ ಕೃತ್ಯವನ್ನು ಎಸಗಿದ ರೀತಿಯಲ್ಲಿ ಕಾಣ್ತಿದೆ. ಯಾಕಂತಂದರೆ ಶೂವಲ್ಲಿ ಸ್ಮೋಕ್ ಬಾಂಬನ್ನು ಇಟ್ಕೊಂಡು ಬರಬೇಕು ಅನ್ನೋದು ಗೊತ್ತಿದೆ ಅಂತಂದರೆ ನೀವು ಶೂವನ್ನು ಕಳಚಿಟ್ಟು ಅವರು ಏನು ತಪಾಸಣೆ ಮಾಡಲ್ಲ ಅನ್ನೋದರ ಬಗ್ಗೆ ಗೊತ್ತಿದ್ದವರು ಆಗಿರಬೇಕು ಅಥವಾ ಅದರ ಬಗ್ಗೆ ಹಿಂದೆ ತಿಳ್ಕೊಂಡಿರಬೇಕು. ಸೊ ಈ ಕಾರಣಕ್ಕಾಗಿ ಇವರ ಉದ್ದೇಶ ಏನು, ಇಂಟೆನ್ಷನ್ ಏನು, ಇದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಸಿಗ್ತಾ ಇಲ್ಲ. ತನಿಖೆ ಶುರುವಾಗಿದೆ. ಈ ಮಧ್ಯೆ ನಾನು ಆಗಲೇ ಹೇಳಿದೆ, ಈ ಕೇಸ್ನಲ್ಲಿ ಆರೋಪಿಯೊಬ್ಬ ಏನಿದ್ದಾನೆ ಆತ ಕರ್ನಾಟಕದವನು ಅಂತ. ಆರೋಪಿಗಳ ಡೀಟೇಲ್ ಕೂಡ ಒಮ್ಮೆ ನೋಡಿಬಿಡೋಣ, ಯಾರ್ಯಾರು ಅನ್ನೋ ಡೀಟೇಲನ್ನು ಕೂಡ ಒಮ್ಮೆ ಗಮನಿಸಿಬಿಡೋಣ. ಯಾರ್ಯಾರು ಆರೋಪಿಗಳು ಡೀಟೇಲ್ ನಿಮ್ಮ ಟಿ ವಿ ಸ್ಕ್ರೀನ್ನ ಮುಂದೆ ಬರ್ತಾ ಇದೆ. ಆರೋಪಿ ನಂಬರ್ 1 ಸಾಗರ್ ಶರ್ಮಾ. ಈತ ವೀಕ್ಷಕರ ಗ್ಯಾಲರಿಯಿಂದ ಜಂಪ್ ಮಾಡಿ ಸ್ಪೀಕರ್ ಪೀಠದ ಕಡೆಗೆ ನುಗ್ಗುವಂಥ ಪ್ರಯತ್ನ ಮಾಡ್ತಾನೆ ನೋಡಿ ಆ ವಿಡಿಯೋದಲ್ಲಿ, ಆತನೇ ಸಾಗರ್ ಶರ್ಮಾ. ಆರೋಪಿ ನಂಬರ್ 2 ಮನೋರಂಜನ್. ಈತನೂ ಕೂಡ ವೀಕ್ಷಕರ ಗ್ಯಾಲರಿಯಿಂದ ಕೆಳಗಿಳಿದು ಬಂದವನು ಅಥವಾ ಜಂಪ್ ಮಾಡಿದವನು. ಈತ ಕರ್ನಾಟಕದ ಮೈಸೂರು ಮೂಲದವನು. ಆರೋಪಿ ನಂಬರ್ 3 ನೀಲಂ ಕೌರ್. ಸಂಸತ್ನ ಹೊರಭಾಗದಲ್ಲಿ ಘೋಷಣೆ ಕೂಗ್ತಾ ಇದ್ದಂಥ ಮಹಿಳೆ, ನಾನು ಸ್ಟೂಡೆಂಟು, ತಾನಾಶಾಹಿ, ನೈ ಚಲೇಗಿ, ಈ ರೀತಿಯೆಲ್ಲ ಘೋಷಣೆ ಕೂಗ್ತಾ ಇದ್ದಿದ್ದು ನೀಲಂ ಕೌರ್ ಈಕೆ. ಇನ್ನು ಅಮೋಲ್ ಶಿಂದೆ, ಈಕೆಯನ್ನ ಅರೆಸ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಒಬ್ಬನನ್ನ ಎಳ್ಕೊಂಡು ಹೋಗ್ತಾರೆ ನೋಡಿ, ಆತ ಅಮೋಲ್ ಶಿಂದೆ. ಈ ಅಮೋಲ್ ಶಿಂದೆ ಈತ ಮಹಾರಾಷ್ಟ್ರದವನು. ಸಾಗರ್ ಶರ್ಮಾನ ಹಿನ್ನೆಲೆಯ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ, ಎಲ್ಲಿ ಏನು ಕತೆ ಅಂತ. ಮನೋರಂಜನ್ ಕರ್ನಾಟಕ. ಈ ಕೌರ್, ನೀಲಂ ಕೌರ್ ಹರಿಯಾಣ ಅನ್ನುವಂಥ ಮಾಹಿತಿ ಇದೆ, ಆದರೆ ಕೌರ್ ಅನ್ನುವಂಥ ಸರ್ನೇಮು ಪಂಜಾಬಿಗಳು ಬಳಸ್ತಾರೆ. ಸೊ ಆ ಕಾರಣಕ್ಕಾಗಿ ಪಂಜಾಬ್ ಇರಬಹುದು ಅನ್ನುವಂಥ ಸಂಶಯವೂ ಕೂಡ ವ್ಯಕ್ತವಾಗ್ತಾ ಇದೆ. ಒಟ್ಟಲ್ಲಿ ಮೇಲ್ನೋಟಕ್ಕೆ ಹರಿಯಾಣ, ಪ್ರಾಥಮಿಕ ಮಾಹಿತಿ ಪ್ರಕಾರ ಆಕೆ ಹರಿಯಾಣದವಳು ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಒಟ್ಟು 4 ಮಂದಿ ಈಗ ಅರೆಸ್ಟ್ ಆಗಿದ್ದಾರೆ, ಇನ್ನಿಬ್ಬರು ಎಸ್ಕೇಪ್ ಆಗಿದ್ದಾರೆ. ಆರೋಪಿಗಳ ಪೈಕಿ ಒಬ್ಬ ಮನೋರಂಜನ್ನ ತಂದೆ ಮಾತನಾಡಿದ್ದಾರೆ. ಕರ್ನಾಟಕ ಅಂದ್ರೆ ಮೈಸೂರಿನವರು, ಅವರು ಮಾತನಾಡಿದ್ದಾರೆ, ಮಗನ ಬಗ್ಗೆ ಮಾತನಾಡಿದ್ದಾರೆ. ದೇವರಾಜ್ ಗೌಡ ನೋಡೋಣ. ಸರ್, ನಾವು ಒಬ್ಬ ರೈತ ಕುಟುಂಬದಲ್ಲಿ ಬಂದವರು ಸರ್. ಎಲ್ಲ ನನ್ನ ಮಕ್ಕಳುಗಳು ಎಲ್ಲ ರೈತ ಕುಟುಂಬದಲ್ಲೇ ಬಂದವರು, ಆಯ್ತಾ ಸರ್. ಅವನು ಏನಪ್ಪ ಅಂದರೆ ಡೆಲ್ಲಿ, ಬೆಂಗಳೂರು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದ ಸರ್. ಅವನು ಏನು ಮಾಡಿದ್ದಾನೆ, ಎಂತ ಮಾಡಿದ್ದಾನೆ ಅಂತ ನಮಗೆ ಗೊತ್ತಿಲ್ಲ ಸರ್, ಆಯ್ತಾ ಸರ್. ಇಲ್ಲಿ ವಿಜಯನಗರಲ್ಲಿ ನನ್ನ ಮನೆ, ಈಗ ನನ್ನ ತೋಟ ಇರೋದು ಪ್ರಿಯಾಪಟ್ಟಣ, ಆಯ್ತಾ ಸರ್. ಹಾಗಾಗಿ ನನ್ನ ಮಗ ನಮ್ಮ ಜೊತೇಲಿ ಎಲ್ಲ ತೋಟಕ್ಕೂ ಬರೋನು, ಹೋಗೋನು, ಮಾಡೋನು, ಎಲ್ಲ ಮಾಡೋನು ಸರ್. ಇದು ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ ಸರ್. ಸರ್, ನಿಮ್ಮ ಮಗನ ವಿದ್ಯಾಭ್ಯಾಸ ಏನು ಸರ್, ಏನು ಮಾಡಿದ್ರು? ಏನು ಇಂಜಿನಿಯರ್ ಸರ್, ಅವನು BE ಇಂಜಿನಿಯರು, BIT ಕಾಲೇಜಲ್ಲೇ ಓದಿರೋದು, ಆಯ್ತಾ ಸರ್. ಇದು ದೇವೇಗೌಡ್ರೆ ಅವನಿಗೆ ಸೀಟ್ ಕೊಡಿಸಿದ್ದು, ಆಯ್ತಾ ಸರ್. ಸೊ ಒಳ್ಳೆ ಮಗ, ಒಳ್ಳೆ ಸಂಸ್ಕಾರ, ಒಳ್ಳೆ ರೀತಿ ನಿಯತ್ತು ಇಟ್ಕೊಂಡಿದ್ದಾನೆ. ಅವನು ಸಾಧನೆ ಮೈಂಡಲ್ಲಿ ಇರೋದು ನಮಗೆ ಗೊತ್ತಿಲ್ಲ ಸರ್. ಯಾವಾಗ BE ಮುಗಿಸಿದ್ರು ಸರ್, ಎಷ್ಟು ವರ್ಷ? ಅವನು 2014ರಲ್ಲಿ BE ಮುಗಿಸ್ದ ಸರ್, ಆಯ್ತಾ ಸರ್. ಹಳೆ ಸ್ಕೂಟ್ರು ನೋಡಿ ಸರ್, ಅದು ಹಳೆ ಚಪ್ಪಲಿ, ಹಳೆ ಹಾಕೊಂಡೇ ಓಡಾಡೋದು, ಆಯ್ತಾ ಸರ್. ಸೊ ಒಬ್ಬರಿಗೆ ನೋವು ಮಾಡಿದ ಮಗ ಅಲ್ಲ, ಒಬ್ಬರಿಗೆ ಕೆಟ್ಟದ್ದು ಮಾಡಿದ ಮಗ ಅಲ್ಲ, ಒಬ್ಬರಿಗೆ ಯಾವುದೇ ಸಮಾಜದಲ್ಲಿ ಈ ಏರಿಯಾದಲ್ಲಿ ಯಾರು ಬೇಕಾದ್ರೆ ಕೇಳಿ ನನ್ನ ಮಗನ ಬಗ್ಗೆ ಸರ್. ಬಟ್ ಇವತ್ತು ಆಗಿರೋ ಘಟನೆ ನಾನು ಖಂಡಿಸ್ತೀನಿ ಸರ್. ಅದು ನಮ್ಮ ಮನೆಯದು, ಅದು ನಮ್ಮ ದೇವರು. ಯಾರೇ ಆಗಲಿ, ಮಗ ಆಗಿರಲಿ, ಇನ್ನೊಬ್ಬ ಆಗಿರಲಿ, ಯಾರೇ ಆಗಿರಲಿ, ಆ ಕೆಲಸ ಮಾಡಬಾರ್ದು ಸರ್. ಹೆಚ್ಚು ಕಡಿಮೆ 9 ವರ್ಷ ಆಗಿದೆ ಸರ್ BE ಮುಗಿಸಿ. ಏನು ಮಾಡ್ತಿದ್ರು ಸರ್? ಎಲ್ಲರೂ ಕೆಲಸ ಮಾಡ್ತಿದ್ರ ಹೇಗೆ? ಈಗ ಏನು ಮಾಡ್ತಿದ್ರು ಸರ್? ಅವನು ಕೆಲಸ ಅಂದರೆ, ನನ್ನ ತೋಟ ಇದೆ, ಅಲ್ಲಿ ತೋಟದಲ್ಲಿ ಬಂದು ಕೆಲಸ ಮಾಡೋನು ಸರ್. ಆಳು ಕಾಳು ಎಲ್ಲ ಕಟ್ಕೊಂಡು ಅಲ್ಲೂ ಕೆಲಸ ಮಾಡೋನು ಸರ್. ಆಮೇಲೆ ಫ್ರೀ ಟೈಮಲ್ಲಿ ಅವನು ಬೆಂಗಳೂರಿಗೆ ಮತ್ತು ಇದಕ್ಕೆ ಎಲ್ಲ ಓಡಾಡೋದು ಎಲ್ಲ ಮಾಡ್ತಾ ಇದ್ದ ಸರ್. ಅದು ಬಿಟ್ಟರೆ ಬೇರೆದೇನು ಅವನ ಮೈಂಡಲ್ಲಿ ಸರ್ ಏನಪ್ಪ ಅಂದರೆ ಸರ್, ಒಂದೇ ಒಂದು ವಿಚಾರ ಅವನ ಮೈಂಡಲ್ಲಿರೋದು, ಸ್ವಾಮಿ ವಿವೇಕಾನಂದನ ಫಾಲೋವರು. ಹೌದು ಸರ್. ಅವರ ಬುಕ್ಕುಗಳು ಹಿಸ್ಟ್ರಿಲಿ ಯಾರು ಓದಿಲ್ಲ, ಯಾವಾಗಲೂ ಅವ್ರನ್ನೇ ಬುಕ್ ಇಟ್ಕೊಂಡು ಓದ್ತಾವನೆ ಸರ್. ನಾವು ಹೇಳೋವು ಬೇಡ ಮಗನೇ ಇದೆಲ್ಲ ಇದು ಅಂತ, ಇಲ್ಲಪ್ಪ ನಾನು ಸಮಾಜದಲ್ಲಿ ಏನಾದ್ರು ಒಂದು ಒಳ್ಳೇದು ಮಾಡಬೇಕು ಅಂತ. ಈ ಥರ ಎಲ್ಲ ಒಳ್ಳೇದು ಮಾಡೋದಂದ್ರೆ ನಾವು ಏನು ಸರ್ ಹೇಳೋದು? ಯಾವ್ದಾದ್ರು ಪಕ್ಷದ ಜೊತೆ ಅಥವಾ ಸಂಘಟನೆ ಜೊತೆ? ಇಲ್ಲ ಸರ್, ಅದ್ಯಾವುದೂ ಇಲ್ಲ. ಅಂದರೆ BJP ಜೊತೆ ಏನಾದರೂ ಸೇರ್ಕೊಂಡಿದ್ದು ಆ ಥರದ್ದು ಏನಾದ್ರು? ಇಲ್ಲ ಸರ್, ಆ ಥರ ಸರ್. ಅವನು ಪಕ್ಷ ಇಲ್ಲ ಸರ್. ಈಗ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಷ್ಟೇನೆ,
ಅದು ಬಿಟ್ಟರೆ ಪಕ್ಷ ಕಾಂಗ್ರೆಸ್ಸು JDS BJP ಅನ್ನೋದು ನನ್ನ ಮಗನಲ್ಲಿ ಮೈಂಡಲ್ಲಿ ಯಾವುದೂ ಇಲ್ಲ ಸರ್. ಏನಾದರೂ ಮಾಡಿ ನಾನು ಒಂದು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಮೈಂಡ್ ಬಿಟ್ರೆ ಸರ್, ನಾವು ಹೇಳೋದು ಆಯ್ತು ಮಗನೇ 35 ವರ್ಷ ಆಯಿತು, ಮದುವೆ ಮಾಡ್ಕೊಳ್ಳೋ, ಮದುವೆ ಬೇಡ, ಇಲ್ಲಾಂದ್ರೆ ಕೆಲಸಕ್ಕೂ. ಇನ್ನು ಸಂಸತ್ ಮೇಲೆ ಇವತ್ತು ಏನು ದಾಳಿ ಮಾಡಿದ್ರು, ಆ ಆರೋಪಿಗಳ ಕೈಯಲ್ಲಿದ್ದಿದ್ದು ಪ್ರತಾಪ್ ಸಿಂಹ ಅವರು ಕೊಟ್ಟಂತ ಪಾಸು. ಅದೇ ಕಾರಣಕ್ಕಾಗಿ ಈಗ ಪ್ರತಾಪ್ ಸಿಂಹ ಸಂಕಷ್ಟಕ್ಕೆ, ಪೀಕಲಾಟಕ್ಕೆ ಸಿಲುಕಿದ್ದಾರೆ. ಪಾಸ್ ಕೊಟ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸಂಸದ ಪ್ರತಾಪ್ ಸಿಂಹ. ಅವರ ವಿರುದ್ಧ ಟೀಕೆ, ಆರೋಪ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ನ ನಾಯಕರು ಕಿಡಿಕಾರಿದ್ದಾರೆ, ಮತ್ತೊಂದೆಡೆ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಅವರ ಕಚೇರಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವೂ ಕೂಡ ಆಗಿದೆ ಮೈಸೂರಲ್ಲಿ. ನೋಡ್ತಾ ಇದ್ದೀರಿ ಅದಕ್ಕೆ ಸಂಬಂಧಿಸಿದಂಥ ದೃಶ್ಯಗಳನ್ನು. ಅಪರಿಚಿತರಿಗೆ ಪಾಸ್ ಯಾಕೆ ಕೊಟ್ರಿ ಇವರು? ಗೊತ್ತು ಗುರಿ ಇಲ್ಲದವರಿಗೆ ಪಾಸ್ ಕೊಟ್ಟಿದ್ಯಾಕೆ? ದೇಶದ ಭದ್ರತೆಯ ವಿಚಾರದಲ್ಲಿ ಇಷ್ಟೊಂದು ನಿರ್ಲಕ್ಷ್ಯ ವಹಿಸಿದ್ಯಾಕೆ ಅನ್ನೋ ಪ್ರಶ್ನೆಯನ್ನು ಕಾಂಗ್ರೆಸ್ನ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದ್ದಾರೆ ಅನ್ನೋದು ಪ್ರೂವ್ ಆಗಿದೆ. ಯಾಕೆ ಕೊಟ್ಟರು? ಗುರುತು ಪರಿಚಯ ಇಲ್ಲದಂಥ ವ್ಯಕ್ತಿಗೆ ಪಾಸ್ ವ್ಯವಸ್ಥೆ ಮಾಡಿದ್ಯಾಕೆ ಅನ್ನೋ ಪ್ರಶ್ನೆಯನ್ನು ಕಾಂಗ್ರೆಸ್ನ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ಅದಕ್ಕೆ ಸಂಬಂಧಿಸಿದ ದೃಶ್ಯ. ಹೊರ ಹಾಕ್ಲಿಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರು ಮುಂದಾಗಿದ್ದಂಥ ಸಂದರ್ಭದಲ್ಲಿ ಪೊಲೀಸರು ತಡೆಯುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಸದ್ಯ ಅವರು ಕಾಂಪೌಂಡ್ ಅನ್ನ ಏರಿ ಒಳ ಪ್ರವೇಶ ಮಾಡಲಿಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಜೊತೆಗೆ ಪೊಲೀಸರ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುವಂತ ಕೆಲಸ. ಆದರೆ ಪೊಲೀಸರು ಅವರನ್ನು ತಡೆಯುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ACP ಶಾಂತ್ ಮಲ್ಲಪ್ಪ ಅವರ ನೇತೃತ್ವದಲ್ಲಿ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕಾಯ್ದುಕೊಳ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರಬಹುದು, ಎಲ್ಲರನ್ನೂ ಕೂಡ ಬಂಧಿಸಿ ವಾಹನಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ನೀಡ್ತಿದ್ದಾರೆ. ಜೊತೆಗೆ ನೀವು ಕಾಂಗ್ರೆಸ್ನ ವಕ್ತಾರಂತಹ ಲಕ್ಷ್ಮಣ್ ಸೇರಿದಂತೆ ಹಲವರಿಗೆ ಪೊಲೀಸರು ಮನವಿಯನ್ನು ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಈ ರೀತಿಯ ಕೆಲಸವನ್ನ ಮಾಡಬೇಡಿ, ಒಳ ಪ್ರವೇಶ ಮಾಡಬೇಡಿ ಅಂತೇಳಿ ಪರಿಪರಿಯಾಗಿ ಬೇಡಿಕೊಂಡ್ರು ಕೂಡ ಯಾರು ಕೂಡ ಪೊಲೀಸರ ಮಾತಿಗೆ ಮನ್ನಣೆಯನ್ನು ನೀಡ್ತಿಲ್ಲ. ನಾವು ಒಳ ಪ್ರವೇಶ ಮಾಡಿಯೇ ತೀರ್ತೀವಿ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇದೆ. ಅವರು ಹಿಡಿದಂತಹ ಪೋಸ್ಟರ್ ಅನ್ನು ಕಿತ್ಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಪೊಲೀಸರು ಕೂಡ ಸಾಕಷ್ಟು ಅವರ ಪ್ರತಿಭಟನಾ ನಿರತರನ್ನ ತಡೆಯುವಂತಹ ಕೆಲಸ ಮುಂದಾಗ್ತಾರೆ. ಆದರೆ ಎರಡೂ ಬದಿಯಲ್ಲೂ ಕೂಡ ಒಂದಷ್ಟು ಹೈ ಡ್ರಾಮಾಗಳು ಈಗ ಆರಂಭ ಆಗಿದೆ. ಒಂದು ಭಾಗದಲ್ಲಿ ಯುವಕರ ತಂಡ ಒಳ ಪ್ರವೇಶ ಮಾಡಲಿಕ್ಕೆ ಕೂಡ ಮುಂದಾಗ್ತಿದ್ರೆ ಅವರನ್ನ ಮುಂದಾಗ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಮೈಸೂರು ನಗರದ ಇದೆಲ್ಲದರ ಮಧ್ಯೆ ಸಂಸತ್ನ ಭದ್ರತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಇಡೀ ಘಟನೆ ಒಂದಿಷ್ಟು ಲೋಪಗಳನ್ನು ಹೇಳ್ತಾ ಇದೆ. ಯಾಕಂತಂದರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಸಂಸತ್ ಕಲಾಪವನ್ನು ವೀಕ್ಷಣೆ ಮಾಡಬೇಕು ಅಂತ ವೀಕ್ಷಕರ ಗ್ಯಾಲರಿಗೆ ಹೋಗಬೇಕು ಅಂತಾದರೆ 5 ಹಂತದ ಭದ್ರತಾ ವ್ಯವಸ್ಥೆಯನ್ನು ದಾಟಬೇಕಾಗತ್ತೆ, ಅಥವಾ 5 ಹಂತದ ಭದ್ರತಾ ವ್ಯವಸ್ಥೆಗೆ ಒಳಪಡಬೇಕಾಗತ್ತೆ. ಇನ್ನು ಹೊಸ ಸಂಸತ್ ಭವನ ಅಥವಾ ಸಂಸತ್ ಭವನದ ಭದ್ರತಾ ಜವಾಬ್ದಾರಿ ಇರೋದು CRPF ಅವ್ರದ್ದು. CRPF ಗೃಹ ಇಲಾಖೆಯ ಅಂಡರ್ಗೆ ಬರುತ್ತೆ. ಅಂದರೆ ಅಮಿತ್ ಶಾ ಅವರು ಪ್ರತಿನಿಧಿಸುವಂಥ ಇಲಾಖೆ ಅದು. CRPF ಭದ್ರತೆಯಲ್ಲಿ ಸಂಸತ್ ಭವನ ಇದೆ. ಒಂದು ರೀತಿ ಉಕ್ಕಿನ ಕೋಟೆ. ಈ ಉಕ್ಕಿನ ಕೋಟೆಯನ್ನು ದಾಟಿ ಸ್ಮೋಕ್ ಬಾಂಬ್ ಬಂದಿದ್ದಾದರೂ ಹೇಗೆ ಅನ್ನೋ ಪ್ರಶ್ನೆ ಇಲ್ಲಿ ರೈಸ್ ಆಗ್ತಾ ಇದೆ. ಶೂ ಅಲ್ಲಿ ಸ್ಮೋಕ್ ಬಾಂಬ್ ಇಟ್ಕೊಂಡಿದ್ದು ಪತ್ತೆಯಾಗಿಲ್ಲ ಯಾಕೆ? ತಪಾಸಣೆಯ ಸಂದರ್ಭದಲ್ಲಿ, ಪರಿಶೀಲನೆಯ ಸಂದರ್ಭದಲ್ಲಿ ಪ್ರಶ್ನೆ ಇರೋದಿಷ್ಟೇ ಅಲ್ಲ. ಆ ಸ್ಮೋಕ್ ಬಾಂಬ್ ಇವರು ಕ್ಯಾರಿ ಮಾಡಿದ್ದಾರೆ ಶೂ ಅಲ್ಲಿ, ಅದರ ಬದಲು ಏನಾದರೂ ಕೆಮಿಕಲ್ ತಂದಿದ್ರೆ ಪರಿಸ್ಥಿತಿ ಏನಾಗ್ತಾ ಇತ್ತು? ಸ್ಮೋಕ್ ಬಾಂಬನ್ನು ಕ್ಯಾರಿ ಮಾಡಿದವರಿಗೆ ಕೆಮಿಕಲ್ ತರೋದೇನು ಭಾಳ ಕಷ್ಟದ ಕೆಲಸ ಆಗಿರಲಿಲ್ಲ. ಮಾರಕ ಕೆಮಿಕಲ್ ಏನಾದರೂ, ಕೆಮಿಕಲ್ ಎಕ್ಸ್ಪ್ಲೋಸಿವ್ ಏನಾದರೂ ತಂದಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು? ಸಂಸದರೆಲ್ಲರೂ ಕೂಡ ಉಪಸ್ಥಿತರಿದ್ದರು ಆ ಸಂದರ್ಭದಲ್ಲಿ. ಇನ್ನು ನಮ್ಮ ವ್ಯವಸ್ಥೆಯ ಬಗ್ಗೆಯೂ ಕೂಡ ಪ್ರಶ್ನೆಗಳು ಹೇಳ್ತಾ ಇದೆ. ಬರೇ ಆ ಲೋಹ ಶೋಧಕ ಯಂತ್ರ, ಮೆಟಲ್ ಡಿಟೆಕ್ಟರ್, ಇಷ್ಟನ್ನೇ ನಂಬಿಕೊಂಡು ನಾವು ಭದ್ರತೆಯ ಕತೆ ಹೇಳ್ತಾ ಇದ್ದೀವ? ಮೆಟಲ್ ಡಿಟೆಕ್ಟರು ಅದು ನಾನು ಸಂಸತ್ ಅಂತಲ್ಲ,
ನಮ್ಮ ರೈಲ್ವೆ ಸ್ಟೇಷನ್ನಿಂದ ಹಿಡಿದು ಕರ್ನಾಟಕದ ಕಥೆನೂ ಇಷ್ಟೇ. ಒಂದು ಮೆಟಲ್ ಡಿಟೆಕ್ಟರು ಅದು ಕೆಲಸ ಮಾಡುತ್ತಾ ಇಲ್ವಾ ಬೇರೆ ವಿಚಾರ. ಒಮ್ಮೆ ಮೆಟಲ್ ಇದ್ದರೆ, ಲೋಹಗಳೇನಾದರೂ ಇದ್ದರೆ ಕುಯ್ ಕುಯ್ ಅನ್ನತ್ತೆ, ಅದು ಬಿಟ್ಟು ಬೇರೆ ಏನಿಲ್ಲ. ಇಷ್ಟನ್ನು ನಂಬಿಕೊಂಡು ನಾವು ಭದ್ರತೆ ಕೊಡ್ತೀವಿ ಅಂತ ಹೊರಟ್ರೆ ಅಪ್ಡೇಟ್ ಆಗೋದು ಯಾವಾಗ ಭಾರತದ ಭದ್ರತಾ ವ್ಯವಸ್ಥೆ? ಈ ಪ್ರಶ್ನೆ ಜನ ಕೇಳ್ತಾ ಇದ್ದಾರೆ. ಕೆಮಿಕಲ್ ಎಕ್ಸ್ಪ್ಲೋಸಿವ್ಸ್ ಮೆಟಲ್ ಡಿಟೆಕ್ಟರಲ್ಲಿ ಡಿಟೆಕ್ಟ್ ಆಗುತ್ತಾ? ತೀರಾ ಅಡ್ವಾನ್ಸ್ ಮೆಟಲ್ ಡಿಟೆಕ್ಟರಲ್ಲಿ ಡಿಟೆಕ್ಟ್ ಆಗುತ್ತಂತೆ. ಆದರೆ ತೀರಾ ಅಡ್ವಾನ್ಸ್ ಮೆಟಲ್ ಡಿಟೆಕ್ಟರ್ಗಳು ಇದಾವ ಇಲ್ಲಿ, ಇನ್ಕ್ಲೂಡಿಂಗ್ ನಮ್ಮ ವಿಧಾನಸೌಧ ಇದಾವ ಅಂತ ಕೇಳಿದ್ರೆ ಇಲ್ಲ. ಸೊ ನಮ್ಮ ಭದ್ರತೆಯ ಬಗ್ಗೆ ಒಂದು ಆತ್ಮಾವಲೋಕನ ಆಗಬೇಕಾದಂಥ ಪರಿಸ್ಥಿತಿ ಇದೆ ಇದು. ಯಾಕಂತಂದರೆ ಸಂಸತ್ ಭವನದ ಒಳಗೆ ಈಸಿಯಾಗಿ ಆತ ಸ್ಮೋಕ್ ಬಾಂಬನ್ನು ತೆಗೆದುಕೊಂಡು ಹೋಗ್ತಾನೆ ಅಂತಾದರೆ ಯಾರೋ ಒಬ್ಬ ವ್ಯಕ್ತಿ, ನಾಳೆ ದಿನ ಇನ್ನೊಂದನ್ನು ಆತ ತರಲ್ಲ ಅಂತ ಏನು ಗ್ಯಾರಂಟಿ? ಸೊ ಈ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. 5 ಹಂತದ ಭದ್ರತಾ ವ್ಯವಸ್ಥೆಯನ್ನು ದಾಟಿ ಸ್ಮೋಕ್ ಬಾಂಬ್ ಒಳಗೆ ಬರುತ್ತೆ, ಅದನ್ನು ಆತ ಅಲ್ಲಿ ಓಪನ್ ಮಾಡ್ತಾನೆ ಆ ಸ್ಮೋಕ್ ಬಾಂಬನ್ನು. ಅದೇ ಬದಲು ಕೆಮಿಕಲ್ ಎಕ್ಸ್ಪ್ಲೋಸಿವ್ಸ್ ಅಥವಾ ಕೆಮಿಕಲ್ ಏನಾದರೂ ಆಗಿದ್ದಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು? ಬಹಳ ಆತಂಕಕಾರಿ ಬೆಳವಣಿಗೆ ಇದು. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.